ಹುಬ್ಬಳ್ಳಿ ನಗರದ ಪ್ರಮುಖ ಸಂಪರ್ಕ ಕೇಂದ್ರವಾದ ಚೆನ್ನಮ್ಮ ವೃತ್ತದ ಫ್ಲೈಓವರ್ ಕಾಮಗಾರಿ ಮತ್ತೆ ವಿಳಂಬವಾಗುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಲವು ಬಾರಿ ಗಡುವು ನೀಡಿದರೂ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆ ಇದೀಗ ಆಗಸ್ಟ್ ಒಳಗೂ ಕಾಮಗಾರಿ ಮುಗಿಯುವುದು ಅನುಮಾನ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ. 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ಈ ಫ್ಲೈಓವರ್ ಕಾಮಗಾರಿ 2020ರಿಂದಲೇ ನಡೆಯುತ್ತಿದ್ದು, ಆರಂಭದಿಂದಲೂ ವಿಳಂಬದ ಸಮಸ್ಯೆ ಎದುರಿಸುತ್ತಿದೆ. ಈಗಾಗಲೇ ಅನೇಕ ಬಾರಿ ಗುತ್ತಿಗೆ ಪಡೆದ ಕಂಪನಿಗೆ ಗಡುವು ನೀಡಲಾಗಿದ್ದರೂ ಕಾಮಗಾರಿ ವೇಗ ಪಡೆಯದೇ ಇರುವುದರಿಂದ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದೀಗ ಗುತ್ತಿಗೆ ಪಡೆದ ಕಂಪನಿ ಮತ್ತೊಮ್ಮೆ 6 ತಿಂಗಳ ಅವಧಿ ವಿಸ್ತರಣೆಗಾಗಿ ಮನವಿ ಮಾಡಿದ್ದು, ಡಿಸೆಂಬರ್ ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಆದರೆ ಈ ಭರವಸೆಗಳ ಮೇಲೂ ಸಾರ್ವಜನಿಕರಲ್ಲಿ ಅನುಮಾನ ಮೂಡಿದೆ. ಅಧಿಕಾರಿಗಳ ಸಮನ್ವಯ ಕೊರತೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯದಿಂದ ಹುಬ್ಬಳ್ಳಿಯ ಜನರು ಪ್ರತಿದಿನ ಟ್ರಾಫಿಕ್ ಕಿರಿಕಿರಿ, ಧೂಳು ಮತ್ತು ವಾಹನ ದಟ್ಟಣೆಯಿಂದ ನರಳುತ್ತಿದ್ದಾರೆ. ನಗರದ ಹೃದಯ ಭಾಗದಲ್ಲಿ ನಡೆಯುತ್ತಿರುವ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿರುವುದು ವಾಹನ ಸವಾರರು ಮತ್ತು ವ್ಯಾಪಾರಸ್ಥರ ಆಕ್ರೋಶಕ್ಕೂ ಕಾರಣವಾಗಿದೆ. ಜನರ ಸಮಸ್ಯೆಗೆ ಶೀಘ್ರ ಪರಿಹಾರ ಒದಗಿಸಿ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದ ಕಾಮಗಾರಿ ಫ್ಲೈಓವರ್ ಕಾಮಗಾರಿ ಸುಮಾರು ಡಿಸೆಂಬರ್ ಒಳಗೆ ಏನೋ ಒಂದು ಕಾಲಾವಕಾಶನ ಕೇಳಿದ್ರು. ಆ ಡಿಸೆಂಬರ್ ಬಂದರೂ ಕೂಡ ಈ ಕಾಮಗಾರಿ ಮುಗಿಲಿಕ್ಕಿಲ್ಲಂತೆ ಮತ್ತಷ್ಟು ಒಂದು 6 ತಿಂಗಳ ಕಾಲಾವಕಾಶ ಈಗಾಗಲೇ ಗುತ್ತಿಗೆ ಪಡೆದ ಕಂಪನಿ ಈಗಾಗಲೇ ಕೇಳ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು 2020ರಿಂದ ಈ ಒಂದು ಕಾಮಗಾರಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು ಒಂದು 6 ವರ್ಷಗಳಾದ್ರೂ ಕೂಡ ಈ ಒಂದು ಫ್ಲೈಓವರ್ ಕಾಮಗಾರಿ ಇನ್ನೂ ಕೂಡ ಒಂದು ಸಂಪೂರ್ಣವಾಗಿಲ್ಲಂತೆ. ಸಾಕಷ್ಟು ಜನ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸುಮಾರು 320 ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಫ್ಲೈಓವರ್ ಕಾಮಗಾರಿ ಸಾಕಷ್ಟು ಜನರು ದಿನ ಕಿರಿಕಿರಿ ಒಂದು ಆಗ್ತಾ ಇರ್ತಕ್ಕಂಥ ಜನರಿಗೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಾರ್ವಜನಿಕರ ಮಾತಾಡಿಸ್ತೇನೆ. ಈ ಒಂದು ಕಾಮಗಾರಿಯಿಂದ ಸಾಕಷ್ಟು ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಈ ಒಂದು ಟ್ರಾಫಿಕ್ ಕಿರಿಕಿರಿಯಿಂದಾಗಿ ಇಲ್ಲಿರ್ತಕ್ಕಂಥ ಧೂಳು ಇದೆಲ್ಲ ನೋಡ್ಬಿಟ್ರೆ ಏನಾಗ್ತಾ ಇದೆ ಸರ್? ಇಲ್ಲ, ಈಗಾಗಲೇ ಹುಬ್ಬಳ್ಳಿ ನಗರದಲ್ಲಿ ಸ್ಮಾರ್ಟ್ ಸಿಟಿ ಅಂತ ಹನಿಪಟ್ಟೆ ಪಡ್ಕೊಂಡಂತ ಹುಬ್ಬಳ್ಳಿ ನಗರ ಇಲ್ಲಿ 2020ಕ್ಕೆ ಮೇಲ್ಸೇತುವೆ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ರು. 2020ರಿಂದ 2026 ಮುಗಿದ್ರು ಕೂಡ ಇನ್ನುವರೆಗೆ ಫ್ಲೈಓವರ್ ಕಾಮಗಾರಿ ಮುಗಿದಿಲ್ಲ. ಈ ಗುತ್ತಿಗೆ ಹೋದ್ರ ಮೇಲೆ ಅಧಿಕಾರಿಗಳು ಹೋಗಿ ಜನಪ್ರತಿನಿಧಿಗಳಾಗೋದು. ಇವತ್ತು ಪೊಲೀಸ್ ಇಲಾಖೆ ಟ್ರಾಫಿಕ್ ಅಧಿಕಾರಿಗಳ ವೈಟ್ ಶರ್ಟ್ ಅನ್ನ ಬೆಳಗ್ಗೆ ಹಾಕೊಂಡು ಬಂದ್ರೆ ರಾತ್ರಿ ಅದು ಕಪ್ಪಾಗಿರ್ತೈತೆ. ಆ ತರ ಮನೆಯೊಳಗೆ ನಮ್ಮ ಮಗ ಹೌದಲ್ಲ ಅನ್ನುವಂತ ಪರಿಸ್ಥಿತಿ ಪೊಲೀಸ್ ಇಲಾಖೆದಾಗಿದೆ. ಹುಬ್ಬಳ್ಳಿ ನಗರದೊಳಗೆ 17,000 ಆಟೋ ರಿಕ್ಷಾಗಳಿದ್ದೇವೆ. ಆಟೋ ರಿಕ್ಷಾ ಚಾಲಕರು ಇನ್ಫಾರ್ಮ್ ಹಾಕೊಂಡ್ ಬಂದ್ರೆ ಮನೆಯೊಳಗೆ ತಾಯಿ ತಂದೆ ಹೆಂಡತಿ ಮಕ್ಕಳು ಗುರುತಿಡಿಲ್ಲ. ಯಾಕಂದ್ರೆ ಅಷ್ಟೊಂದು ಧೂಳು, ಅಷ್ಟೊಂದು ಟ್ರಾಫಿಕ್. ಇಲ್ಲಿ ಮೇಲ್ಸೇತುವೆ ಕಾಮಗಾರಿಯಿಂದ ಈಗಾಗಲೇ ASI ಸಾಹೇಬರು ಕೂಡ ಸತ್ತೋದ್ರು, ಸಾರ್ವಜನಿಕರು ಸತ್ತಿದಾರ, 10 ಆಕ್ಸಿಡೆಂಟ್ ಆಗಿದಾವು. ಇದೇ ತರ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಆಟೋ ರಿಕ್ಷಾ ಚಾಲಕರು ದಿನನಿತ್ಯ ಇಲ್ಲಿ ಕಷ್ಟ ಪಡ್ತಾರೆ. ಇಲ್ಲಿ ಯಾವುದೇ ರೀತಿ ಸರಿಯಾದ ರೀತಿಯಲ್ಲಿ ಪೊಲೀಸ್ ಇಲಾಖೆದವರು ಇಷ್ಟೊಂದು ಹರಸಾಹಸ ಬಿಟ್ರೆ ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ. ಹಾಗಾಗಿ ಸಂಬಂಧಪಟ್ಟ ಗುತ್ತಿಗೆದಾರರು, ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಇವತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸ್ಮಾರ್ಟ್ ಸಿಟಿ ಅಂತ ಹೆಸರು ಹೇಳ್ತಾ ಇದ್ರಿ. ತಾವು ಸ್ಮಾರ್ಟ್ ಆಗಿದ್ರಿ ಹೊರತು ಯಾವುದೇ ರೀತಿ ಹುಬ್ಬಳ್ಳಿ ಸ್ಮಾರ್ಟ್ ಮಾಡಿಲ್ಲ. ತಕ್ಷಣ ನೀವು ಟೈಮಿಂಗ್ ತಗೊಂಡಿದ್ದು 6 ತಿಂಗಳು ಹೋಯ್ತು, ಇವತ್ತು 1 ವರ್ಷವಾಯ್ತು, ಇನ್ನು ಟೈಮ್ ಕಳೆದ್ರಾಗಿದ್ದೀರಿ. ಯಾವುದೇ ರೀತಿ ಕಾಮಗಾರಿ ಆಗಿಲ್ಲ. ತಕ್ಷಣ ಈ ಕಾಮಗಾರಿಯನ್ನ ನಿಗದಿತ ಟೈಮ್ ದಲ್ಲಿ ಮಾಡದಿದ್ರೆ ರಸ್ತೆಗಿಳಿದು ಹೋರಾಟ ಮಾಡ್ತೀವಿ ಅಂತ ವಿನಂತಿ ಮಾಡ್ತೇವೆ. ಅಂದ್ರೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥದ್ದು ಸುಮಾರು 2020ರಿಂದ ಈ ಒಂದು ಕಾಮಗಾರಿ ಶುರುವಾಗಿರ್ತಕ್ಕಂಥದ್ದು. ಸುಮಾರು ವರ್ಷಗಳಾದ್ರೂ ಕೂಡ ಈ ಕಾಮಗಾರಿ ಮುಕ್ತ ಇಲ್ಲ. ಮತ್ತೆ ಇಲ್ಲಿರ್ತಕ್ಕಂಥ ಗುತ್ತಿಗೆ ಪಡೆದ ಒಂದು ಕಂಪನಿ ಮತ್ತು 6 ತಿಂಗಳ ಒಂದು ಕಾಲಾವಕಾಶವನ್ನ ಕೇಳಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಆಗಿರಬೇಕು, ಆಮೇಲೆ ಇಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪ್ರಾಧಿಕಾರ ಒಂದು ಇಲಾಖೆ ಆಗಿರಬೇಕು, ಇದ್ರ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಈ ನಿರ್ಲಕ್ಷ್ಯವನ್ನ ವಹಿಸ್ತಾ ಇರುವಂತ ಕಾರಣವಾದ್ರೂ ಏನಂತೇಳಿ ಸಾಕಷ್ಟು ಸಾರ್ವಜನಿಕರಿಗೆ ನಿತ್ಯ ಕಿರಿಕಿರಿಯಿಂದಾಗಿ ಇರ್ತಕ್ಕಂಥ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಘ ಸತ್ತಿಗಿರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.